ಜಂಟಿಯಾಗಿ ಆಯಾಯ ಶಾಸಕರ ನೇತೃತ್ವದಲ್ಲಿ, ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿ ಆ ಗ್ರಾಮ ಸಭೆಗಳನ್ನು ಕರೆದು ಅರಣ್ಯ ಮತ್ತು ರೆವೆನ್ಯೂ ಇಲಾಖೆ ಒಟ್ಟಾಗಿ ಸರ್ವೆಯನ್ನು ಮಾಡಬೇಕು ಮತ್ತು ಇದನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಈ ಹಕ್ಕೊತ್ತಾಯ ಸಭೆ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ರೆವೆನ್ಯೂ ಭೂಮಿ ಅರಣ್ಯ ಇಲಾಖೆ ಒಳಗಡೆ ಇದ್ದರೆ ಅದನ್ನು ವಾಪಸ್ ಕೊಡ್ತೀರಾ ನೀವು? ಎಷ್ಟೊಂದು ಕಡೆಗಳಲ್ಲಿ ಇವತ್ತು ಇದು ಇದೆ. ಹಾಗಾಗಿ ಇದು ಅರಣ್ಯದ ವಿರುದ್ಧ ನಾವಲ್ಲ, ಪಶ್ಚಿಮ ಘಟ್ಟದ ವಿರುದ್ಧವೂ ನಾವಲ್ಲ. ಪಶ್ಚಿಮ ಘಟ್ಟ ಉಳಿದಿದ್ರೆ ಇದು ನಮ್ಮ ಜನರ ಕಾರಣಕ್ಕೆ ಇವತ್ತು ಉಳಿದಿದೆ. ಇವತ್ತು ಪಶ್ಚಿಮ ಘಟ್ಟ ಉಳಿದಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರ ಪ್ರೇಮಿ ಜನರ ಕಾರಣಕ್ಕೆ ಉಳಿದಿದೆ, ಇಲ್ಲಿರುವಂಥ ರೈತರ ಕಾರಣಕ್ಕೆ ಉಳಿದಿದೆ. ಹಾಗಾಗಿ ಎಲ್ಲಿಯೋ ಬೆಂಗಳೂರಲ್ಲಿ ಕೂತ್ಕೊಂಡು, ದೆಹಲಿಯಲ್ಲಿ ಕೂತ್ಕೊಂಡು, ಎಲ್ಲಿಂದಲೋ ಕಲಿತು ಬಂದಂಥ ಅಧಿಕಾರಿಗಳು ಈ ಭೂಮಿಯ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲದೆ, ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಅರಿವಿಲ್ಲದೆ ನಿರಂತರವಾಗಿ ಈ ರೀತಿ ದಬ್ಬಾಳಿಕೆ ಮಾಡುವಂಥದ್ದು, ಬ್ರಿಟಿಷರಿಂದ ಪ್ರೇರಿತರಾದಂಥ ಒಂದು ಆಡಳಿತವನ್ನು ಮಾಡುವಂಥದ್ದನ್ನು ನಾವು ಖಂಡಿತವಾಗಿ ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು.